ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾಳಮ್ಮ ಕಾಲೋನಿ ಬಳಿ ಪುರಸಭೆ ವತಿಯಿಂದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಸರ್ಕಲ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯವರ ವತಿಯಿಂದ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಾಡಾನೆ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆಹಾನಿ ಸಂಭವಿಸಿರುವ ಪ್ರಕರಣ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದ ಬಳಿ ನಡೆದಿದೆ. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯವರ ವತಿಯಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಹಾಗೂ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ವತಿಯಿಂದ ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆ ನಡೆಸಲಾಯಿತು. ಲೋಕಾಯುಕ್ತ ಉಪ ಅಧೀಕ್ಷಕರಾದ ದಿನಕರ್ ಶೆಟ್ಟಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ಕಾನೂನು ಬಾಹಿರವಾದ ಕೆಲಸ ಮಾಡಬೇಡಿ, ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಪ್ರತಿ ಕಚೇರಿಯಲ್ಲೂ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಲೋಕಾಯುಕ್ತ ಫಲಕವನ್ನು ಕಡ್ಡಾಯವಾಗಿ ಹಾಕಬೇಕು ಸೂಚನೆ ನೀಡಿದರು. ಬಹುತೇಕ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಸಿಗೋದಿಲ್ಲ ಎಂಬ ದೂರು ಕೇಳಿಬರುತ್ತಿದೆ. ಯಾವುದೇ ಅಧಿಕಾರಿಗಳು ಮೂವ್ಮೆಂಟ್ ರಿಜಿಸ್ಟರ್ಗೆ ಸರಿಯಾಗಿ ನಮೂದಿಸುತ್ತಿಲ್ಲ. ಕೆಲವು ಅಧಿಕಾರಿಗಳು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದರೂ ಹಾಜರಾತಿ ಪುಸ್ತಕಕ್ಕೆ ಸಹಿ ಹಾಕುತ್ತಿಲ್ಲ ಎಂದು ಹೇಳಿದರು. ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆ ಆಲಿಸಬೇಕು, ಅವರ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಡಬೇಕೆಂದು ತಿಳಿಸಿದರು. ಕಚೇರಿಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಮೊರಾರ್ಜಿ ಮತ್ತು ಸಮಾಜ ಕಲ್ಯಾಣ ಹಾಗೂ ಐಟಿಡಿಪಿ ವಿದ್ಯಾರ್ಥಿ ನಿಲಯಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಸರ್ಕಾರದ ವತಿಯಿಂದ ನೀಡುವ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಎಂದರು. ಕೂಡಿಗೆ ಮೊರಾರ್ಜಿ ಶಾಲೆಯಲ್ಲಿ ನೀರಿಗೆ ಮೆಣಸಿನಕಾಯಿ ಪುಡಿ ಹಾಕಿ ಸಾಂಬಾರು ಮಾಡಿ ಮಕ್ಕಳಿಗೆ ನೀಡುತ್ತಿದ್ದರು. ಸ್ಟೋರ್ ರೂಮ್ನಲ್ಲಿ ಗೋಡಂಬಿ, ಎಣ್ಣೆ ಹಾಗೂ ತರಕಾರಿ ಇದ್ದರೂ ಅವುಗಳನ್ನು ಸರಿಯಾಗಿ ಬಳಸದೆ ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ ನೀಡುತ್ತಿರುವುದು ನಾವು ಭೇಟಿ ನೀಡಿ ಪರಿಶೀಲನೆ ವೇಳೆ ತಿಳಿದು ಬಂದಿದೆ. ಅಧಿಕಾರಿಗಳು ಏನು ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿದರು. ಅದೇ ರೀತಿ ಮಾಲಂಬಿ ಗಿರಿಜನ ವಸತಿ ಶಾಲೆಯ ಮಕ್ಕಳ ಸ್ಥಿತಿ ಶೋಚನೀಯವಾಗಿದೆ. ಮಕ್ಕಳಿಗೆ ಸರ್ಕಾರಿ ಸೌಲಭ್ಯ ನೀಡುತ್ತಿಲ್ಲ. ಅಕ್ಕಿ, ಆಹಾರ ಪದಾರ್ಥಗಳು ಗುಣಮಟ್ಟದಿಂದ ಇರೋದಿಲ್ಲ. ಈ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಲೋಕೇಶ್ ಕುಮಾರ್ ಮಾತನಾಡಿ, ತಾಲೂಕು ವ್ಯಾಪ್ತಿಯಲ್ಲಿ ಕೆರೆ ಒತ್ತುವರಿಯನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಗೃಹ ಪ್ರವೇಶ, ಮದುವೆ ಸಮಾರಂಭಗಳಿಗೆ ಹಾಗೂ ವೈಯಕ್ತಿಕ ಕಾರ್ಯಗಳಿಗೆ ಬಳಕೆ ಮಾಡಬೇಡಿ. ಸಕಾಲ ಅರ್ಜಿ ವಿಲೇವಾರಿ ಮಾಡದೆ ಇಟ್ಟುಕೊಳ್ಳಬೇಡಿ ಎಂದು ಸಲಹೆ ನೀಡಿದರು. ಇದೇ ಸಂದರ್ಭ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಲೋಕಾಯುಕ್ತ ಇನ್ಸ್ಪೆಕ್ಟರ್ ವೀಣಾ ನಾಯಕ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಹಾಗೂ ಕುಂದುಕೊರತೆಯನ್ನು ಆಲಿಸಿದರು. ನಿಮಗೆ ಲಂಚದ ಆಮಿಷ ಕೊಡ್ತಾನೆ ಅಂದರೆ ನಿಮಗೆ 7 ದಿವಸಗಳ ಒಳಗಾಗಿ ನೀವು ಲೋಕಾಯುಕ್ತ ಇಲಾಖೆಗೆ ಮಾಹಿತಿ ಕೊಡಬೇಕು. ಆ ಸಂಬಂಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಇಲ್ಲದಿದ್ದರೆ 7 ದಿವಸಗಳ ನಂತರ ಬಂತು ಅಂದರೆ ಅಲ್ಲಿ ತನಕ ನೀವು ಅವ್ರ ಜೊತೆ ಇದಾಗಿದೆ ಅಂತ ಬರ್ತದೆ, ಶಾಮೀಲಾಗಿದೆ ಅಂತ ಆಗುತ್ತೆ. ಸರ್, ಇದುವರೆಗೆ ಯಾವ್ದಾದ್ರು ಆ ಥರ ಕಂಪ್ಲೇಂಟ್ ಬಂದಿದೆಯಾ ಅಧಿಕಾರಿಗಳಿಂದ ನಿಮಗೆ? ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಮಂಗಳೂರಲ್ಲಿ ಆಗಿದೆ. ರಿಪೀಟೆಡ್ ಒಂದು ಅರ್ಜಿ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಸೋಮವಾರಪೇಟೆ ಮೀಟಿಂಗ್ ಆದ್ಮೇಲೆ ವಿಸಿಟ್ ಮಾಡಿದೆ. ನೀವು ಇರಲಿಲ್ಲ, ನಿಮ್ಮ ಕಚೇರಿಯಿಂದ ಯಾರು ಬಂದಿದ್ರು, ನೀವು ಬಂದಿಲ್ಲ. ಕೃಷ್ಣಪ್ಪ ಅಂತೇಳಿ ಅವ್ರು ಪದೇ ಪದೇ ಬರ್ತಾ ಇದ್ದಾರೆ ಆಫೀಸಿಗೆ. ನಿಮ್ಗೆ ಅಲ್ಲಿ ಕಾನೂನು ಪ್ರಕಾರ ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಅಲ್ಲಿ ಏನಾಗಿದೆ, ಇಬ್ರು ಸೆಟ್ ಬ್ಯಾಕ್ ಬಿಡ್ಲಿಲ್ಲ. ಮನೆಗಳೇನಿದೆ ಕಂಪೌಂಡ್ ಅವ್ರ ಮಧ್ಯೆ ಇದೆ, ಅದನ್ನು ಕ್ರಾಸ್ ಮಾಡಿ ರೈಟ್ ಸೈಡ್ ಇದ್ದ ಮನೆ ಒಂದು ಲೆಫ್ಟ್ ಸೈಡ್ಗೆ ಬಂದಿದೆ. ಗುರುತಿಸಿ ಪ್ರತಿ ತಿಂಗಳನ್ನು ಕೂಡ ಜನರ ಕುಂದುಕೊರತೆ ಏನಿದ್ರೆ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಜನರ, ಯಾಕಂದರೆ ಈಗ ಆಫೀಸ್ ಮಡಿಕೇರಿಗೆ ಹೋಗಿ ಕಂಪ್ಲೇಂಟ್ ದೂರು ಕೊಡಬೇಕು ಅಂತ ಹೇಳಿದರೆ ಅವ್ರದ್ದು ಪ್ರತಿ ಆ ಇಲಾಖೆ ಈ ಇಲಾಖೆ ಅಂತ ಹೇಳಿರ್ತದೆ. ಇಲ್ಲಿ ಎಲ್ಲ ಇಲಾಖೆಗಳನ್ನು ಒಂದೇ ಕಡೆಗೆ ಒಂದೇ ದಿವಸ ಕರೆದು ಜನರ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕಚೇರಿಯಲ್ಲಿ ಕೆಲಸ ಮಾಡಿಕೊಡೋದಿಲ್ಲ, ಇಂಥದ್ದೆಲ್ಲ ಇದ್ದರೆ ಅದರ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವ ಲೋಕಾಯುಕ್ತರ ನಿರ್ದೇಶನದಂತೆ ಅವರ ಪರವಾಗಿ ಇವತ್ತು ನಮ್ಮ ಕೊಡಗು ಜಿಲ್ಲೆಯ ಉಪ ಅಧೀಕ್ಷಕರು ಅವರು ಬಂದು ನಮಗೆ ಕೂಡ ಇಲಾಖೆಗಳಿಗೂ ಕೂಡ ನಮ್ಮ ಕುಂದುಕೊರತೆಯನ್ನು ಆಲಿಸಿ ಹಾಗೂ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಿ ಆಮೇಲೆ ಬರೀ ಲೋಕಾಯುಕ್ತರು ಮೇಲೆ ಎಲ್ಲ ಇಲಾಖೆಗೆ ಜೋರು ಮಾಡ್ತಾರೆ, ಅದೊಂದು ಕೆಲವು ಇಲಾಖೆದಲ್ಲಿದೆ. ಅವರು
ಜೋರು ಅಂತ ಹೇಳಿದ್ರೆ ಸಾಮಾನ್ಯ ಜನರ ಕೆಲಸ ಮಾಡದಿ ಕೊಡದಿದ್ದರೆ ಮಾತ್ರ ಜೋರು ಮಾಡ್ತಾರೆ. ಇಲ್ಲವಾದಲ್ಲಿ ನಮಗೂ ಕೂಡ ಈಗ ಹೇಳಿದ್ದಾರೆ, ಯಾರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೋ ಅಥವಾ ಯಾರು ನಿಮಗೆ ಇಂಥ ಕೆಲಸ ಮಾಡಿಕೊಡೋ ಒಂದು ಲಂಚ ಕೊಡ್ತಾರೆ, ಅದಕ್ಕೆ ಯಾವ ರೀತಿ ರಕ್ಷಣೆ ಯಾವ ರೀತಿ ಮಾಡಬೇಕನ್ನೋದು ಕೂಡ ತಮ್ಮ ಹತ್ರ ಬಂದರೆ ತಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂತೇಳಿ ಇದನ್ನೆಲ್ಲನೂ ಹೇಳಿದ್ದಾರೆ. ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡು, ಮತ್ತು ಇನ್ನೊಂದು ಹೇಳಿದ್ದಾರೆ, ಕರೆಕ್ಟ್ ಟೈಮಿಗೆ ಆಫೀಸಿಗೆ ಬನ್ನಿ, ಅಟೆಂಡೆನ್ಸಿಗೆ ಸೈನ್ ಹಾಕಿ, ಆಮೇಲೆ ಕುಂದುಕೊರತೆ ಇದ್ದದನ್ನು ಜನರ ಹತ್ರ ಆಲಿಸಿ ಇದು ಮಾಡಿ ಅಂತೇಳಿ. ಆಗ ಏನಾಗ್ತದೆ ಕೇಳಿದ್ರೆ ಆ ತಾಲೂಕಿಗೆ ಒಳ್ಳೆಯ ಹೆಸರು ಬರ್ತದೆ. ಒಂದು ಡಿಪಾರ್ಟ್ಮೆಂಟ್ ಅಥವಾ ಕಂದಾಯ ಇಲಾಖೆನೇ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ತಾಲೂಕಿನಲ್ಲಿ ಇಲ್ಲಿ ಮಾಧ್ಯಮ ಮಿತ್ರರು ಭಾಳ ಜನ ಬರಲಿಲ್ಲ, ಸರಿ ಕೊಡ್ತೀವಿ ಅರ್ಜಿನ KJD ಮೈಸೂರಿಗೆ ಹಾಕಿ ಬಂದು ಅರ್ಜಿ ಕೊಡೋದಿಲ್ಲ. ಸುಮಾರು ಸರಿ ಹೋಗಿ ಕೇಳಿದ್ವಿ, ಎಲ್ಲ ಎಲ್ಲಿಂದ ಬರಬೇಕು? ಮೈಸೂರು ಹಾಗಾಗಿ ನನಗೆ ರಿಟೈರ್ಡ್ ಆಗಲ್ಲ 2 ವರ್ಷ ಆಯಿತು. ಮತ್ತು ಇನ್ನೂ ನನಗೆ 2ನೇ KJD ಗೋಧಿ ಕೊಡ್ತಿಲ್ಲ. ಅರ್ಜಿ ಬರ್ಕೊಂಡು ಬಂದಿದ್ದೀರಾ? ಇದೆಲ್ಲ ಹಾಕ್ತೀವಿ. ಅರ್ಜಿ ಕೊಟ್ಟಿದ್ದೀರಿ, ಇದು 2 ಅರ್ಜಿಗಳು ನೀವು ಕೊಟ್ಟದ್ದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಸೋಮವಾರಪೇಟೆಯ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಶಿಕ್ಷಕರ ದಿನವನ್ನು ಆಚರಿಸಲಾಯಿತು. ಕೊಡಗು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಸೋಮವಾರಪೇಟೆ ತಾಲೂಕು ಸರ್ಕಾರಿ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಹಾಗೂ ತಾಲೂಕು ಶಿಕ್ಷಕರ ಕಲ್ಯಾಣ ಸಮಿತಿಯವರುಗಳ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರಪೇಟೆಯ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಗ್ಯಾರಂಟಿ ಸಮಿತಿಯ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರಾದ ಜಿಎಂ ಕಾಂತರಾಜ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಬಸವರಾಜ್, ಕೂಡಿಗೆ ಡಯಟ್ನ ಪ್ರಾಂಶುಪಾಲರಾದ ಡಿ ಉದಯಕುಮಾರ್, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ನುಗ್ಲಿ, ಪ್ರಧಾನ ಕಾರ್ಯದರ್ಶಿಗಳಾದ ಎಚ್.ಎಸ್. ಚೇತನ್, ಕೊಡಗು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಸನ್ನಕುಮಾರ್, ರಾಜ್ಯ ಉಪಾಧ್ಯಕ್ಷರಾದ ಎಸ್.ಎ. ಯೋಗೇಶ್, ಎಚ್.ಎನ್. ಮಂಜುನಾಥ್, ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟನಾಯಕ್, ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಬಿಎಂ ಸತೀಶ್, ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ, ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಎಂವಿ ಮಂಜೇಶ್, ತಾಲೂಕು ದೈಹಿಕ ಶಿಕ್ಷಣ ಅಧೀಕ್ಷಕಿ ಸುಕುಮಾರಿ, ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ಜಿಎಂ ಹೇಮಂತ್, ನಿವೃತ್ತ ಪ್ರೌಢಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಸಿಟಿ ಸೋಮಶೇಖರ್ ಸೇರಿದಂತೆ ಇನ್ನೂ ಮುಂತಾದವರು ವೇದಿಕೆಯಲ್ಲಿ ಇದ್ದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕೊಡಗು ವಿಶ್ವವಿದ್ಯಾನಿಲಯದ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಜಮೀರ್ ಅಹಮದ್ ದಿನದ ಮಹತ್ವ ಕುರಿತು ಮಾತನಾಡಿದರು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ನುಗ್ಲಿ ಅವರು ಮಾತನಾಡಿ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಈಗಿರುವ ಶೂ, ಸಾಕ್ಸ್, ಸಮವಸ್ತ್ರ, ಮೊಟ್ಟೆ, ಬಾಳೆಹಣ್ಣು, ಪಠ್ಯಪುಸ್ತಕದ ಜೊತೆಗೆ ನೋಟ್ ಪುಸ್ತಕವನ್ನು 2026-27ನೇ ಸಾಲಿನಿಂದ ಮಕ್ಕಳಿಗೆ ವಿತರಿಸಲು ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೋರಿಕೊಂಡ ಮೇರೆಗೆ ವಿತರಿಸಲು ಸಮ್ಮತಿ ನೀಡಿರುತ್ತಾರೆ ಎಂದರಲ್ಲದೆ, ನಾಳೆ ನಡೆಯುವ ಹೆಚ್ಚುವರಿ ಶಿಕ್ಷಕರ ಕೌನ್ಸಿಲಿಂಗ್ ಶಿಕ್ಷಕ ಸ್ನೇಹಿ ಕೌನ್ಸಿಲಿಂಗ್ ಆಗಿರುತ್ತದೆ ಎಂದರು. ಕುಶಾಲನಗರ, ಸೋಮವಾರಪೇಟೆ ಹಾಗೂ ಕುಶಾಲನಗರ ವ್ಯಾಪ್ತಿಯ ಬರುವಂತ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ಹಾಗೂ ವೇದಿಕೆ ಬಂದಂತ ಎಲ್ಲರಿಗೆ ಶಿಕ್ಷಣ ದಿನಾಚರಣೆಯ ಶುಭಾಶಯಗಳು ಕೋರ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸರಿದಂತ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಕಾಂತರಾಜ್ ಸರ್ ಅವರೇ, ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂಥ ಡಿಡಿಪಿ ಅವರಾದಂಥ ಬಸವರಾಜ್ ಅವರೇ, ಡಯಟ್ ಪ್ರಿನ್ಸಿಪಲ್ ಆದಂಥ ಸನ್ಮಾನ್ಯ ಉದಯ್ ಕುಮಾರ್ ಅವರೇ, BO ಅವರಾದಂಥ ಕೃಷ್ಣಪ್ಪನವರೇ, ವಿಶೇಷವಾಗಿ ಈ ಕಾರ್ಯಕ್ರಮದ ಕಾರಣಕರ್ತರು ಅಂದ್ರೆ ವಿವಿಧ ಸಂಘದವರು ಎಲ್ಲರೂ ಸೇರ್ಕೊಂಡು, ನನಗೆ ಗೊತ್ತಿರಂಗೆ ಇಷ್ಟು ವರ್ಷ 2.5 ವರ್ಷ ನಾನೊಬ್ಬ ಜನಪ್ರತಿನಿಧಿ ಆದ ನಂತರ ಒಂದು ಒಳ್ಳೆ ಕಾರ್ಯಕ್ರಮ, ಅದ್ಭುತವಾದ ಆಯೋಜಕರಂತ ಕಾರ್ಯಕ್ರಮ ಮಾಡಿದಂತ ನಮ್ಮ ಈ ಭಾಗದ ಎಲ್ಲಾ ಶಿಕ್ಷಕರಿಗೆ, ಯಾರು ಹಿಂದೆ ನಿಂತಿರೋರು, ಯಾರು ಕಾರಣಕರ್ತರು, ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ, ಮತ್ತೊಮ್ಮೆ ವೇದಿಕೆ ಮೇಲೆ ಹಾಸನದಿಂದ EO ಅವರಾದಂಥ ಪರಮೇಶ್ವರ್ ಅವರೇ, ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಸ್ನೇಹಿತರಾದಂಥ ಚಂದ್ರಶೇಖರ್ ಅವರೇ, ಮತ್ತೊಮ್ಮೆ ಸ್ನೇಹಿತರು, ನಾನು ಯಾವಾಗಲೂ ಅವ್ರನ್ನ ಕಾಲು ಎಳಿತಾ ಇರ್ತೀವಿ,
ಚೇತನ್ ಮಾಸ್ಟ್ರು ಪಾಠ ಅಂತ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಾತ್ರ ಬೇರೆ ರೀತಿಯಲ್ಲಿ ಎಲ್ಲಾನು ಸಂಘಟನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸ್ನೇಹಿತರಾದಂತ ಚೇತನ್ ಮಾಸ್ಟರ್ ಅವರೇ, ಅದೇ ರೀತಿಲಿ ಹ್ಯಾರಿ ಅವರೇ, ಪ್ರಸನ್ನ ಕುಮಾರ್ ಅವರೇ, ಪ್ರದೀಪಣ್ಣ ಅವರೇ, ಹೇಮಂತ್ ಅವರೇ, ಸ್ನೇಹಿತರುಗಳಾದಂತ ನಮ್ಮ ಸೋಮರ್ಪೇಟೆಯ ಅಧ್ಯಕ್ಷರುಗಳು ಹೈಸ್ಕೂಲ್ ಹಾಗೆ ಪ್ರೈಮರಿ ಸ್ಕೂಲ್ ಆದಂತ ನಮ್ಮ ರತ್ನಕುಮಾರ್ ಅವರು ಮತ್ತೆ ಬಸವರಾಜ್ ಸರ್ ಅವರು ಪಾಪ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಅಭಿನಂದನೆಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಲಿ ವೇದಿಕೆ ಮಾಡ್ತಕ್ಕಂಥ ಸದಾಶಿವನವರೇ, ಅದೇ ರೀತಿಲಿ ಸುನೀಲ್ ಕುಮಾರ್ ಅವರೇ, ಯೋಗೇಶನ್ ಅವರೇ, ಮಂಜುನಾಥ್ ಸರ್ ಅವರೇ, ಶ್ರೀಮತಿ ತೇಜಸ್ವಿ ಮೇಡಮ್ ಅವರೇ, ಶ್ರೀಮತಿ ಸುಜಾತಾ ಮೇಡಮ್ ಅವರೇ, ವಿಶೇಷವಾಗಿ ನಮ್ಮ ಹಿರಿಯರು ಒಂದು ಏಡೆಡ್ ಸ್ಕೂಲಿನ ನೀವ್ ಹೇಳ್ದಂಗೆ ಆ ಟೈಮಲ್ಲಿ ಬಂದು ಕರ್ಕೊಂಡ್ಬಂದು ಆ ಕಾರ್ಯಕ್ರಮಕ್ಕೆ ನಮ್ಮ ಸಂದೀಪಿನಿ ಸ್ಕೂಲಿನ ಮಾಲೀಕರಾದಂತ ಅದೇ ರೀತಿಲಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ದಾಮಣ್ಣ ಅವರೇ, ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗೌರವಿತ ಶಿಕ್ಷಕರುಗಳೇ, ಸ್ನೇಹಿತರುಗಳೇ, ಮುಂದೆ ಕೂತಿದ್ದಂತ ಎಲ್ಲ, ವಿಶೇಷವಾಗಿ ಇವತ್ತು ಪಾಪ ಯಾರು ಜಾಸ್ತಿ ಚಪ್ಪಾಳೆ ತಟ್ಟಲಿಲ್ಲ. ನಮ್ಮ ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನ ಮಾಡೋಂಥ ಸಂದರ್ಭದಲ್ಲಿ ಎದಕ್ಕೇನೋ ಏನೋ ಅಂತ ಗೊತ್ತಿಲ್ಲ, ನಮಗೂ ಒಂದ್ ದಿವಸ ಅಲ್ಲಿ ಬರ್ತದೆ. ಅದಕ್ಕೋಸ್ಕರ ಅವರಿಗೆ ಯಾಕೆ ಕಾರಣಕ್ಕೂ ನಿಮ್ ಸೇವೆಗೆ ನಾವು ಯಾವಾಗ್ಲೂ ಋಣ ಆಗಿರ್ತೀವಿ ಅಂತ ಹೇಳಿಕೆ ಬಯಸ್ತೀನಿ. ನನಗೆ ಗೊತ್ತಿರಂಗೆ ನಾನು ಒಬ್ಬ MBBS MD ನಂತರ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ. ಮುಂದೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಟೀಚಿಂಗ್ ಹಾಸ್ಪಿಟಲ್ ಅಲ್ಲಿ ನಾನು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಮೊದಲನೇದಾಗಿ ಪ್ರೈವೇಟ್ ಪ್ರಾಕ್ಟೀಸ್ಗಿಂತ ಮುಂಚೆ ನಾನು ಒಬ್ಬ ಟೀಚರ್ ಮುಖಾಂತರ ನಾನು ಸೇರ್ಕೊಂಡಂತ ಸಂದರ್ಭದಲ್ಲಿ ಆ ಖುಷಿ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯಲ್ಲಿ ಏನು ವಿದ್ಯಾಭ್ಯಾಸ ನಾವು ಕಲ್ತಿದ್ದೀವಿ, ನಾವು ಇನ್ನೊಬ್ರು ಕೊಡ್ತೀವಲ್ಲ, ಆ ದೇವರಂತ ಕೆಲಸ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಿಮಗೆ ಆ ರೀತಿಲಿ ತ್ಯಾಗ ಮಾಡಿ ಮಕ್ಕಳಿಗೆ ನೀವ್ ಹೇಳ್ದಂಗೆ ಮನೇಲಿ ಅವ್ರ ತಂದೆ ತಾಯಿಗಳಿರ್ಬೋದು, ಮಾತ್ರ ಸಮಾಜಕ್ಕೆ ನೀವೇ ಅವ್ರಿಗೆ ತಂದೆ ತಾಯಿಗಳಂತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಕಾಲಮ್ಮ ಕಾಲೋನಿ ಬಳಿ ಪುರಸಭೆ ವತಿಯಿಂದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಸರ್ಕಲ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಕುಶಾಲನಗರ ಪಟ್ಟಣದ ಕಾಳಮ್ಮ ಕಾಲೋನಿ ಬಳಿ ಪುರಸಭೆ ವತಿಯಿಂದ 6.5 ಲಕ್ಷ ರು ವೆಚ್ಚದಲ್ಲಿ ಕೈಗೊಂಡಿರುವ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾವ್ ರವರ ಸರ್ಕಲ್ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಪುರಸಭೆ ಸದಸ್ಯರಾದ ಸಮುದಾಯದ ಮುಖಂಡ ಶಿವಶಂಕರ್ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಕಾರ್ಯ ವಿಜೃಂಭಣೆಯಿಂದ ನಡೆಯಿತು. ವಾದ್ಯಗೋಷ್ಠಿಗಳೊಂದಿಗೆ ಶಾಸಕರನ್ನ ಸ್ವಾಗತಿಸಲಾಯಿತು. ಗ್ರಾಮಸ್ಥರ ವತಿಯಿಂದ ಶಾಸಕರು ಹಾಗೂ ಪುರಸಭೆ ಅಧ್ಯಕ್ಷೆ, ಸದಸ್ಯರು, ಮುಖ್ಯಾಧಿಕಾರಿ ಹಾಗೂ ಕಾಂಗ್ರೆಸ್ ಮುಖಂಡರನ್ನ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು, ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಸದಸ್ಯರಾದ ಕಲಿಮುಲ್ಲಾ, ಬಿ ಜಯವರ್ಧನ್, ಸುರಯ್ಯ ಬಾನು, ನಾಮ ನಿರ್ದೇಶಿತ ಸದಸ್ಯರಾದ ಎಂವಿ ಹರೀಶ್, ಎಂಎಂ ಪ್ರಕಾಶ್, ಜಗದೀಶ್, ನವೀನ್ ಕುಮಾರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ಮುಖ್ಯಾಧಿಕಾರಿ ಗಿರೀಶ್, ಗುತ್ತಿಗೆದಾರ ಅಜೀಜ್ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕಾಡಾನೆ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆಹಾನಿ ಸಂಭವಿಸಿರುವ ಪ್ರಕರಣ ಬೇಲೂರು ತಾಲೂಕಿನ ಮಲೆನಾಡು ಭಾಗವಾದ ಕಣಗುಪ್ಪೆ ಗ್ರಾಮದ ಬಳಿ ನಡೆದಿದೆ. ಕಾಡಾನೆ ದಾಳಿಯಿಂದಾಗಿ ಅಪಾರ ಪ್ರಮಾಣದ ಬೆಳೆಹಾನಿ ಸಂಭವಿಸಿರುವ ಪ್ರಕರಣ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮಲೆನಾಡು ಭಾಗವಾದ ಕಣಗುಪ್ಪೆ ಗ್ರಾಮದ ಬಳಿ ನಡೆದಿದೆ. ಬುಧವಾರ ರಾತ್ರಿ ಅಂದಾಜಿನ ಪ್ರಕಾರ 27 ಆನೆಗಳ ಹಿಂಡು ದಾಳಿ ಮಾಡಿದ್ದು, ಎಸಿ ವಸಂತಯ್ಯ ಎಂಬುವರಿಗೆ ಸೇರಿದ ಕಾಫಿ, ಅಡಿಕೆ, ಭತ್ತ ಬೆಳೆ ಅಪಾರ ಪ್ರಮಾಣದಲ್ಲಿ ಹಾನಿ ಮಾಡಿವೆ. ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕುಶಾಲನಗರ ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾದ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಯ ಭೌತಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚೇತನ್ ಎಂ ರವರು ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿಯನ್ನ ಇಟ್ಟುಕೊಂಡು ಶ್ರಮವಹಿಸಬೇಕು, ಮೊಬೈಲ್ ಅನ್ನ ಸಕಾರಾತ್ಮಕವಾಗಿ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಲು ಕರೆ ನೀಡಿದರು. ಹಾಗೆಯೇ ಸ್ವಾಮಿ ವಿವೇಕಾನಂದರ ಅಧ್ಯಾಯ ವಾಕ್ಯವನ್ನು ಉಲ್ಲೇಖಿಸುತ್ತಾ ವಿದ್ಯಾರ್ಥಿಗಳಲ್ಲಿ ಹುಡುಗಿರುವ ಪ್ರತಿಭೆಗಳನ್ನು ಗುರುತಿಸಿ ಅದನ್ನು ಒಂದು ತಪಸ್ಸಿನಂತೆ ರೂಪಿಸಬೇಕು ಎಂದು ಕರೆ ನೀಡುತ್ತಾ ಗುರು ಹಿರಿಯರು ತಂದೆ ತಾಯಿಗಳನ್ನು ಗೌರವದಿಂದ ಕಾಣಬೇಕೆಂದು ಸಲಹೆ ನೀಡಿದರು.
ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘದ ಪದಗ್ರಹಣ ಮತ್ತು ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಉತ್ತಮ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆ ಅಧ್ಯಕ್ಷರಾದ ಎನ್ ಶಂಭುಲಿಂಗಪ್ಪ ವಹಿಸಿ ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿದ್ದು ನಿರಂತರ ಶ್ರಮದಿಂದ ಸಾಧಿಸಿದರೆ ಯಶಸ್ಸು ಸಾಧ್ಯ ಎಂಬ ಹಿತವಚನ ನೀಡಿದರು. ಕಾಲೇಜಿನ ಪ್ರಾಂಶುಪಾಲೆ ಶ್ರೀಮತಿ ಕ್ಲಾರಾ ರೇಷ್ಮಾ ಸ್ವಾಗತಿಸಿದರು. ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಖಜಾಂಚಿ ಶ್ರೀ ನಂಜಪ್ಪ ಹಾಗೂ ಆಡಳಿತಾಧಿಕಾರಿ ಶ್ರೀ ಮಹೇಶ್, ಉಪನ್ಯಾಸಕರಿಂದ ಪೋಷಕರು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾಳಮ್ಮ ಕಾಲೋನಿ ಬಳಿ ಪುರಸಭೆ ವತಿಯಿಂದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ರವರ ಸರ್ಕಲ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಕುಶಾಲನಗರ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯವರ ವತಿಯಿಂದ ಕುಂದುಕೊರತೆ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕಾಡಾನೆ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆಹಾನಿ ಸಂಭವಿಸಿರುವ ಪ್ರಕರಣ ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದ ಬಳಿ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮರುಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.